ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. IPL ಹಬ್ಬ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಇದರ ನಡುವೆ ಸಿಲಿಕಾನ್ ಸಿಟಿ ಕ್ರಿಕೆಟ್ ಈ ಅಭಿಮಾನಿಗಳಿಗೆ ಬೇಸರದ ಸುದ್ದಿಯೊಂದು ಈಗ ಹೊರಬಿದ್ದಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದ IPL ಫೈನಲ್ ಪಂದ್ಯ ಈಗ ಅಧಿಕೃತವಾಗಿ ಕೈತಪ್ಪಿದೆ. ಪ್ಲೇ ಆಫ್ ಮತ್ತು ಫೈನಲ್ ಪಂದ್ಯಗಳ ಅಧಿಕೃತ ವೇಳಾಪಟ್ಟಿಯನ್ನು ಈಗ BCCI ಪ್ರಕಟ ಮಾಡಿದೆ. ಬೆಂಗಳೂರಿನ ಬದಲು ಈಗ ಅಹಮದಾಬಾದ್, ಧರ್ಮಶಾಲಾ ಮತ್ತು ಚಂಡೀಗಢಕ್ಕೆ ಅದೃಷ್ಟ ಒಲಿದಿದೆ. ಹಾಗಾದರೆ ಈ ದಿಢೀರ್ ಬದಲಾವಣೆಗೆ ಕಾರಣ ಏನು? ಬೆಂಗಳೂರು ಫೈನಲ್ ಪಂದ್ಯವನ್ನು ಕಳೆದುಕೊಂಡಿದ್ದು ಎಲ್ಲಿ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಮ ಮುಂದೆ. IPL ಅಂದ್ರೆ ಸಾಕು, ಬೆಂಗಳೂರಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಅದರಲ್ಲೂ ಫೈನಲ್ ಪಂದ್ಯ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯುತ್ತೆ ಅಂದಾಗ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಆದರೆ ಇದೀಗ ಆ ಸಂಭ್ರಮಕ್ಕೆ BCCI ತಣ್ಣೀರು ಸುರಿದಿದೆ. ಹೊರಬಿದ್ದಿರುವ ಹೊಸ ವೇಳಾಪಟ್ಟಿಯಂತೆ ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ಹೈ ವೋಲ್ಟೇಜ್ ಪಂದ್ಯಗಳು ಬೇರೆ ರಾಜ್ಯಗಳ ಪಾಲಾಗಿವೆ. ಇದರಿಂದ ನೇರವಾಗಿ ಮೈದಾನಕ್ಕೆ ಬಂದು ಪಂದ್ಯ ನೋಡೋದಕ್ಕೆ ಕಾಯುತ್ತಿದ್ದ RCB ಅಭಿಮಾನಿಗಳಿಗೆ ತೀವ್ರ ನಿರಾಸೆಯಾಗಿದೆ. ಹೊಸ ವೇಳಾಪಟ್ಟಿಯ ಪ್ರಕಾರ ಮೇ 26ರಂದು ಧರ್ಮಶಾಲಾ ಮೈದಾನದಲ್ಲಿ ಕ್ವಾಲಿಫೈಯರ್ 1 ಪಂದ್ಯ ನಡೆಯಲಿದೆ. ಇನ್ನು ಚಂಡೀಗಢದ ಹೊಸ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಎಲಿಮಿನೇಟರ್ ಹಾಗೂ ಕ್ವಾಲಿಫೈಯರ್ 2 ಪಂದ್ಯಗಳಿಗೆ ವೇದಿಕೆ ಸಿದ್ಧವಾಗಿದೆ. ಇನ್ನು ಇಡೀ ವಿಶ್ವವೇ ಕುತೂಹಲದಿಂದ ಕಾಯ್ತಿರುವ ಮೇ 31ರ ಮಹಾ ಫೈನಲ್ ಹಣಾಹಣಿ ಗುಜರಾತಿನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಜರುಗಲಿದೆ. ಪಟ್ಟಿಯಲ್ಲಿ ಬೆಂಗಳೂರಿನ ಹೆಸರೇ ಇಲ್ಲದಿರುವುದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೇರೆ ಕಡೆ ಎಲ್ಲ ಇನ್ನ 50% ಸೀಟ್ನ ಕೊಡ್ತಾರೆ. ಅವರೇನೋ ಪ್ರೆಷರ್ ಇನ್ಫ್ಲೂಯೆನ್ಸ್ ಮಾಡಿ ದೊಡ್ಡ ಸ್ಟೇಡಿಯಮ್ಮು 1 ಲಕ್ಷ ಜನ ಸೇರ್ಬೋದು ಅಂತ ಮಾಡಿರ್ಬೋದಷ್ಟೇ. ಟಿಕೆಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಹೇಳಿದ್ರು ಟಿಕೆಟ್ ಅಂತ? BCCI ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ MLA ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ನಾವು ಕೊಟ್ಟು ಆಮೇಲೆ ಅದಕ್ಕೆ ಉತ್ತರ ಕೊಡ್ತೀವಿ. ಆದರೆ ಈ ದಿಢೀರ್ ಬದಲಾವಣೆಗೆ BCCI ಇದೀಗ ಸ್ಪಷ್ಟನೆ ಕೊಟ್ಟಿದೆ. ಕೇವಲ ಲಾಜಿಸ್ಟಿಕ್ಸ್ ಕಾರಣಗಳಷ್ಟೇ ಅಲ್ಲದೆ ಸ್ಥಳೀಯ ಸಂಘ ಮತ್ತು ಅಧಿಕಾರಿಗಳ ಕೆಲವು ಬೇಡಿಕೆಗಳು BCCI ಮಾರ್ಗಸೂಚಿಗಳನ್ನು ಮೀರಿವೆ ಅಂತ ಹೇಳಲಾಗ್ತಿದೆ. ಶಿಷ್ಟಾಚಾರದ ವ್ಯಾಪ್ತಿಗೆ ಬರದ ಕೆಲವು ಹಠಾತ್ ಅವಶ್ಯಕತೆಗಳನ್ನು ಸ್ಥಳೀಯ ಆಯೋಜಕರು ಮುಂದಿಟ್ಟಿದ್ದರಿಂದ ಅನಿವಾರ್ಯವಾಗಿ ಬೆಂಗಳೂರಿನಿಂದ ಪಂದ್ಯಗಳನ್ನು ಸ್ಥಳಾಂತರಗೊಳಿಸಲಾಗಿದೆ ಅಂತ BCCI ತಿಳಿಸಿದೆ. ಒಟ್ನಲ್ಲಿ ಆಡಳಿತಾತ್ಮಕ ಜಟಾಪಟಿಯಿಂದಾಗಿ ಬೆಂಗಳೂರಿನ ಕ್ರಿಕೆಟ್ ಪ್ರೇಮಿಗಳು ಮಾತ್ರ ಈ ಬಾರಿ IPL ಫೈನಲ್ ಸಂಭ್ರಮದಿಂದ ವಂಚಿತರಾಗಿದ್ದಾರೆ. ವಿಶ್ವನಾಥ್ ಎನ್ ಹರಿಹರ, ಜೈ ಕನ್ನಡ ನ್ಯೂಸ್, ಬೆಂಗಳೂರು.